ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇರ್ ಕನ್ನಡ ಲೋಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗ್ನ ಮಾರ್ಕ್ ಮಾಡಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಬಿಟ್ಟಿದ್ದೆ. ಇವಾಗ ಬಾಡಿ ಮೆಜರ್ಮೆಂಟಲ್ಲಿ ಯಾವ ರೀತಿ ತೊಗೊಳ್ಳೋದು, ಮತ್ತು ಈಗ ಫಸ್ಟ್ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟು ತೋರಿಸ್ತೀನಿ. ಯಾಕಂದರೆ ಎರಡು ಒಂದೇ ಸಲ ತೋರಿಸಿದ್ರೆ ನಿಮಗೆ ಕಲಿಯೋರಿಗೆ ಅಷ್ಟೊಂದು ಈಸಿ ಅನ್ಸೋಂಗಿಲ್ಲ. ಅದಕ್ಕೋಸ್ಕರ ಇವಾಗ ಫಸ್ಟು ಬ್ಯಾಕ್ ಪಾರ್ಟನ್ನು ತೋರಿಸ್ತೀನಿ, ಕ್ಲಿಯರಾಗಿ ತೋರಿಸ್ತೀನಿ. ಇದು ಬಂದು 28 ಚೆಸ್ಟ್ ಮೆಜರ್ಮೆಂಟ್ ಆಗಿರುತ್ತೆ. ನಾಳೆ ವಿಡಿಯೋದಲ್ಲಿ ನೆಕ್ಸ್ಟ್ ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 30 ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಳೋದಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ. 1 by 1 ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಅದಕ್ಕೋಸ್ಕರ ಈ ಬೇಸಿಗೆ ಟೈಮಲ್ಲಿ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನೀವು ವಿಡಿಯೋ ಮೂಲಕ ಯೂಟ್ಯೂಬ್ ಮೂಲಕ ನೀವು ಆರಾಮಾಗಿ ಕಲಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ 28 ಚೆಸ್ಟ್ ಮೆಜರ್ಮೆಂಟನ್ನು ಯಾವ ರೀತಿ ತೊಗೊಳ್ಳೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ಸ್ಲೀವ್ಸ್ ಕಟಿಂಗ್ ಮಾಡಿ ತೋರಿಸಿದ್ದೆ ಅಲ್ವಾ. ಇವಾಗ ಕರೆಕ್ಟಾಗಿ ಬಾಡಿ ಮೆಜರ್ಮೆಂಟನ್ನು ಯಾವ ರೀತಿ ತೊಗೊಳ್ಳೋದಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಳೋದಂತ ತೋರಿಸ್ಕೊಡ್ತೀನಿ. ಇದು ಬಂದು ಬ್ಲೌಸಿನ ಒಂದು ಉದ್ದ. ಫಸ್ಟು ಇಂಪಾರ್ಟೆಂಟು ಬ್ಲೌಸಿನ ಒಂದು ಉದ್ದ ಮಾರ್ಕ್ ಮಾಡ್ಕೊಳ್ಳಿ. ಇವ್ರದ್ದು ಬಂದು 13.5 ರೆಡಿ ಸಿಗುತ್ತೆ, ಪ್ಲಸ್ 1 ಇಂಚು ಮಾರ್ಜಿನ್ಗೆ ಸೇರಿಸ್ಕೊಳ್ಳಿ. ಓಕೆನಾ. ಇವಾಗ ಕರೆಕ್ಟಾಗಿ ಇವ್ರದ್ದು ಈ ರೀತಿ ಒಂದು ಉದ್ದ ಅಳತೆ ಮಾಡ್ಕೊಂಡಾದ್ಮೇಲೆ ಚೆಸ್ಟ್ ಎಷ್ಟು ಬರುತ್ತೆ? 28ರ ಒಂದು 4ನೇ ಭಾಗ ಒಂದು 7 ಇಂಚು ಬರುತ್ತೆ, ಪ್ಲಸ್ 2 ಇಂಚಿಗೆ ಮಾರ್ಜಿನ್ಗೆ. ಓಕೆನಾ. ಅದು ಆದ್ಮೇಲೆ ಇಲ್ಲಿ ಸೊಂಟ ನೋಡ್ಕೊಳ್ಳೋಣ. ಸೊಂಟದ ಒಂದು 4ನೇ ಭಾಗ 6 ಪ್ಲಸ್ 1 ಇಂಚು ಟಕ್ ಪಾಯಿಂಟ್ ಹಿಡಿಲಿಕ್ಕೆ 1 ಇಂಚು ಬೇಕು. ಇಲ್ಲಿ 2 ಇಂಚಿಗೆ ಮಾರ್ಜಿನ್ಗೆ ಎಕ್ಸ್ಟ್ರಾ ಹೊಲಿಗೆ ಹಾಕೋದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಓಕೆನಾ. ಇವಾಗ ಹಾರ್ಮೋಲು ಮತ್ತೆ ಶೋಲ್ಡ್ರು. ಹಾರ್ಮೋಲ್ ಬಂದು ಇವ್ರದ್ದು 4.5 ಇಂಚಿಗೆ ತಗೊಂಡಿದ್ದೀನಿ. 4.5 ಇಂಚು ಸಾಕಾಗುತ್ತಾ ಅಂತ ಕೇಳ್ಬೋದು. ಇವ್ರದ್ದು ಬ್ರಾಡು ಇದೆ, ಅದಕ್ಕೋಸ್ಕರ ಈ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಈ ಒಂದು ಬ್ರಾಡ್ ಕೂಡ ಇದೆ, ಅದಕ್ಕೋಸ್ಕರ 4.5 ಇಂಚು ತಗೊಂಡಿದ್ದೀನಿ. ಹಾರ್ಮೋಲ್ ಇಷ್ಟು ತಗೊಂಡಿದ್ದೀನಿ. ಹಾರ್ಮೋಲ್ ಕೂಡ 4.25 ಇಂಚ್ ಆದ್ರೂ ತಗೋಬಹುದು, 5 ಇಂಚ್ ತಗೋಬಹುದು. ಇವ್ರದ್ದು ಕೈ ಸಣ್ಣ ಇರೋದ್ರಿಂದ ನಾನು 4.25 ಇಂಚ್ಗೆ ತಗೊಂಡಿದ್ದೀನಿ. ಕೈ ಸ್ವಲ್ಪ ದಪ್ಪ ಇತ್ತು ಅಂದ್ರೆ 5 ಇಂಚ್ಗಾದ್ರೂ ತಗೋಬಹುದು. ಏನಪ್ಪಾ ಅಂತಂದ್ರೆ ಅವ್ರ ಬಾಡಿ ಮೇಲೆ ಹೋಗುತ್ತೆ. ಇವ್ರದ್ದು ಬಾಡಿ ಚಿಕ್ಕದಿದ್ದು ಕೈ ತೋಳು ದಪ್ಪ ಇತ್ತು ಅಂದ್ರೆ 1/2 ಇಂಚ್ ಜಾಸ್ತಿ ಮಾಡ್ಕೊಳ್ಳಿ. ಇದು ಬಂದು ಹಾರ್ಮೋಲು ಶೇಪ್ ಬಂದು 1 ಇಂಚ್ಗೆ ತಗೊಳ್ಳಿ. 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಶೋಲ್ಡ್ರು ಡಿವೈಡ್ ಮಾಡ್ಕೊಳ್ಳೋಣ. ಹಾರ್ಮೋಲು ಡಿವೈಡ್ ಮಾಡ್ಕೊಳ್ಳೋಣ. 3 ಇಂಚು ಇಲ್ಲ 2.25 ಆಗುವಷ್ಟು ಶೋಲ್ಡ್ರ್ ತಗೊಳ್ಳಿ. 2.25 ಆಗುವಷ್ಟು ಶೋಲ್ಡ್ರ್ ತಗೊಳ್ಳಿ. ಮಿಕ್ಕಿದ್ದು 1.25 ಆಗುವಷ್ಟು 1.25 ಆಗುವಷ್ಟು ನೆಕ್ ವಿಡ್ತ್. ಇವ್ರದ್ದು ಒಂದು ನೆಕ್ಕಿನ ಉದ್ದ ಎಷ್ಟಿದೆ? 9 ಇದೆ. 9 ಇದೆ. 2 ಇಂಚ್ ಅಷ್ಟೇ. ಈ ರೀತಿ ಬಾಕ್ಸ್ ಹಾಕೊಂಡು ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಒಂದು ಬಾಕ್ಸ್ ಅನ್ನ ಹಾಕೊಳ್ಳಿ. ರೌಂಡ್ ಶೇಪ್ ಕೊಟ್ಕೊಂಡಿದ್ದೀನಿ ನಾನಿಲ್ಲಿ. ನಿಮ್ಗೆ ಡಿಸೈನ್ ಬೇಕು ಅಂದ್ರೆ ಡಿಸೈನ್ ಆದ್ರೂ ಮಾಡ್ಕೋಬಹುದು. 2 ಇಂಚಿಗೆ ಬ್ರಾಡ್ ತಗೋದು ಈ ರೀತಿ ಬಾಕ್ಸ್ ರೀತಿ ಹಾಕೊಂಡು ಈ ರೌಂಡ್ ಶೇಪ್ ಅನ್ನ ಕೊಟ್ಟಿದ್ದೀನಿ ಅಷ್ಟೇನೆ. ಈ ಉಳಿದಿರುವಂತ 2 ಇಂಚ್ ಆಗುವಷ್ಟು ಉಳಿಸ್ಕೊಂಡಿದ್ದೀವಲ್ವಾ, ಅದನ್ನ ಸ್ಟ್ರೇಟ್ ಆಗಿ ಲೈನ್ ಹಾಕೊಳ್ಳಿ. ನಮಗೆ ಇಲ್ಲಿಗೆ ಹೊಲಿಗೆ ಬರಬೇಕು. ಓಕೆನಾ. ಇಲ್ಲೊಂದು 1/2 ಇಂಚು ಸ್ಟಿಚ್ ಮಾಡಿ ಹೊಲಿಲಿಕ್ಕೆ, ಇಲ್ಲೊಂದು 1/2 ಇಂಚು ನೋಡಿದಿವಲ್ಲ. 1 ಇಂಚು ಹೋದ್ರೂ ಕೂಡ ನಮಗೆ 13.5 ಇಂಚ್ಗೆ ರೆಡಿ ಸಿಗುತ್ತೆ. ಇದು ಬಂದು ಬ್ಯಾಕ್ ಪಾರ್ಟ್ ಒಂದು ಮಾರ್ಕಿಂಗ್ ಮಾಡಿ ಕಟ್ ಮಾಡುವಂತ ಒಂದು ಟಿಪ್ಸ್. ಫ್ರಂಟ್ ಯಾವ ರೀತಿ ಕಟ್ ಮಾಡಿ ಯಾವ ರೀತಿ ಮಾರ್ಕ್ ಮಾಡಿಬಿಟ್ಟು ಕಟಿಂಗ್ ಅನ್ನ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ,
ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ, ಖಂಡಿತವಾಗ್ಲೂ ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಯೂಸ್ ಆಗುತ್ತೆ. ಇದು ಇಂಪಾರ್ಟೆಂಟು, ಶೋಲ್ಡ್ರ್ ಮತ್ತು ಹಾರ್ಮೋಲ್ ಇಂಪಾರ್ಟೆಂಟು. ಅರ್ಥ ಆಗೋ ರೀತಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.